ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 22ನೇ ತಾರೀಕು ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು. ನೋಡಿ ನಿಮ್ಮ ಕಂಫರ್ಟಬಿಲಿಟಿ, ಬಿಕಾಸ್ ಇದೇ ಬ್ಯಾಚಲ್ಲಿ ಪ್ರೆಸೆಂಟ್ ಪ್ರೈಸ್ ಇರೋದು. ನೆಕ್ಸ್ಟ್ ಬ್ಯಾಚಿಂದ ಐ ಹ್ಯಾವ್ ಟು ರೈಸ್ ದ ಪ್ರೈಸ್. ಸೊ ಕೆಲವೊಂದು ಸರ್ಕಮ್ಟೆನ್ಸಸ್ ಸಮ್ ಥಿಂಗ್ಸ್ ಇದ್ದಾವೆ. ಸೊ ಹಾಗಾಗಿ ಐ ಹ್ಯಾವ್ ಟು ರೈಸ್ ದ ಪ್ರೈಸ್. ನೋಡಿ ನಿಮಗೆ ಈ ಕ್ಲಾಸಲ್ಲಿ ಅಟ್ಲೀಸ್ಟ್ ಡಿಸ್ಕೌಂಟ್ ಪ್ರೈಸಲ್ಲಿ ಯೂಸ್ ಮಾಡ್ಕೊಳ್ಳೋಂಗಿದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಎವರ್ ಇನ್ನೊಂದು ಥಿಂಗು, ನೀವು ನನ್ನ ಹತ್ರನೇ ಕಲೀರಿ ಅಂತ ಹೇಳೋದು. ಆಲ್ವೇಸ್ ಯಾರು ಟ್ರೇಡರ್ ಇರ್ತಾರೆ ಅವ್ರ ಹತ್ರ ಕಲೀರಿ, ನಾಟ್ ಬೈ ಕಾಲ್ ಟಿಪ್ಸ್ ಕೊಡೋರಿಂದ ಅಲ್ಲ, ನನ್ನ ಆ್ಯಪ್ ತೊಗೊಳ್ಳಿ ನಿಮ್ಮ ಲೈಫ್ ಉದ್ಧಾರ ಆಗುತ್ತೆ ಅನ್ನೋರಿಂದ ಅಲ್ಲ. ಸೊ ಲೈಕ್ ಇನ್ನು ಕೆಲವರು ಎಕ್ಸ್ಟ್ರೀಮ್ ಇದ್ದಾರೆ, ಸೊ ನಾನು ನಿಮಗೆ ಡೈಲಿ ಕಾಲ್ ಟಿಪ್ಸು ಪ್ರೊವೈಡ್ ಮಾಡ್ತೀನಿ, ಕ್ಲಾಸು ಕಲಿಸ್ತೀನಿ ಅನ್ನೋರಿಂದ ಅಲ್ಲ. ಬಿಕಾಸ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಆ್ಯಸ್ ಎ ಟ್ರೇಡರ್ ಇಫ್ ಯು ಮೇಕಿಂಗ್ ಪ್ರಾಫಿಟ್, ಲರ್ನ್ ಫ್ರಮ್ ಹಿಮ್. ಬಿಕಾಸ್ ಅವರು ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ತುಂಬ ಮಿಸ್ಟೇಕ್ಸ್ಗಳನ್ನ ಕಲಿತು ಅದನ್ನು ಓವರ್ಕಮ್ ಮಾಡಿಕೊಂಡು ಪ್ರಾಫಿಟ್ಗಳ ಕಡೆ ಟರ್ನ್ ಆಗಿರ್ತಾರೆ. ಸೊ ಹಾಗಾಗಿ ಹೇಳೋದು, ಪರ್ಸನ್ ಯಾರು ಪ್ರಾಫಿಟ್ ಮಾಡ್ತಿರೋದಂದರೆ ಅವ್ರಿಗೆ ಎಜಿಟೇಷನ್ ಇರೋದಿಲ್ಲ ತೋರಿಸ್ಲಿಕ್ಕೆ. ಫಸ್ಟಲ್ಲಿ ಎಸ್ಪೆಷಲಿ ನಾನು ಕಲಿಸ್ತೀನಿ ಅದು ಇದು ಅನ್ನೋರಿಗೆ ದೇರ್ ಇಸ್ ನೋ ಎಜಿಟೇಷನ್. ಅವ್ರು ಡೈರೆಕ್ಟಾಗೇ ಹೇಳ್ತಾರೆ, ನಾನೇ ಪ್ರಾಫಿಟ್ ಮಾಡ್ತೀನಿ, ಸೊ ನನಗೆ ಕಲಿಸೋದು ಪ್ರಾಫಿಟಬಲ್ ಥಿಂಗ್ಸ್ನೇ ನಾನು ಮ್ಯಾಕ್ಸಿಮಮ್ ಕಲಿಸೋದು ಅನ್ನೋ ಥರ. ಸೊ ಆಲ್ವೇಸ್ ಲೈಕ್ ಇಲ್ಲ, ಕೆಲವ್ರು ಹೆಂಗಿರ್ತಾರೆ ಅಂದರೆ ಇತ್ತೀಚೆಗೆ ನಾರ್ತ್ ಇಂಡಿಯಾದವರು ಲೈಕ್ ಅವ್ರು ಪ್ರಾಫಿಟ್ ಮಾಡೋದಿಲ್ಲ. ಲೈಕ್ ಅವ್ರು ಹೇಳ್ತಾರೆ, ನಾನು ಕಾಲ್ ಟಿಪ್ಸ್ ಕೊಡೋದ್ರಿಂದ ಒಂದು 2-3 ಟೆಲಿಗ್ರಾಮ್ ಓಪನ್ ಮಾಡೋದು, ನಾನು ಕಾಲ್ ಟಿಪ್ಸಲ್ಲಿ ನೋಡಿ 10,000 ಮಾಡಿದ್ದಾರೆ, 5,000 ಮಾಡಿದ್ದಾರೆ, 50,000 ಮಾಡಿದ್ದಾರೆ, 1,00,000 ಮಾಡಿದ್ದಾರೆ ಅಂತ ಸುಮ್ಮನೆ ಸ್ಕ್ರೀನ್ಶಾಟ್ಗಳು ಶೋ ಅಪ್ ಮಾಡ್ತಾರೆ. ಲೈಕ್ ನಿಮಗೆ ಕರೆಕ್ಟಾಗಿ ಹೇಳಬೇಕಂದ್ರೆ, ನಿಮಗೆ ನಿಮ್ಮ ಅನಾಲಿಸಿಸ್ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ಫಸ್ಟ್ ನೀವು ದುಡ್ಡು ಮಾಡ್ತೀರಾ, ದೆನ್ ಸ್ಟೂಡೆಂಟ್ಸ್ಗಳಿಗೆ ಕಾಲ್ ಟಿಪ್ಸ್ ಕೊಡೋದು ಅದು ಸೆಕೆಂಡ್ರಿ ಥಿಂಗ್. ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ನಿಮಗೆ ಗೊತ್ತು ಅದರಲ್ಲಿ ನನ್ನ ಸ್ಟ್ರಾಟಜಿ ಪ್ರಕಾರ ದುಡ್ಡಾಗಲ್ಲ ಅಂತ, ಅದಕ್ಕೆ ಏನು ಮಾಡ್ತೀರಾ, ಕಾಲ್ ಟಿಪ್ಸು ಅದು ಇದು ಬ್ಲಾಕ್ ಮೇಲೆ ಥಿಂಗ್ಸ್ಗಳನ್ನ ಜಾಸ್ತಿ ಫಾಲೋ ಮಾಡ್ತಾರೆ. ದಯವಿಟ್ಟು ಅವರಿಂದ ದೂರ ಇರಿ. ಕಾಮನ್ ಸೆನ್ಸ್, ಸಿಂಪಲ್ ಕಾಮನ್ ಸೆನ್ಸ್ನ ಕಲೀರಿ ನೀವು, ಜಾಸ್ತಿ ಬೇಡ. ಏನು ಸಿಂಪಲ್ ಕಾಮನ್ ಸೆನ್ಸ್ ಹೇಳ್ತೀನಿ, ಇಟ್ಸ್ ಅ ವೆರಿ ಸಿಂಪಲ್. ಸೊ ನಿಮಗೆ ಲೈಕ್ ಸಿಂಪಲ್ ಕಾಮನ್ ಸೆನ್ಸ್ ಅಂದರೆ, ಈಗ ನಾನು ಹೇಳೋದು, ಯಾರು ದುಡಿತಿರ್ತಾನೆ ಅವನು ಅವನದು ಥಿಂಗ್ಸ್ನ ತೋರಿಸೋದ್ರಲ್ಲಿ ಏನು ಎಜಿಟೇಷನ್ ಇಲ್ಲ. ಎಸ್ಪೆಷಲಿ ನೀವು ಲೈವ್ ತೋರಿಸಲ್ಲ, ಆಫ್ಟರ್ ಯೂಟ್ಯೂಬ್ಸಲ್ಲಿ ನೋಡೋದಾದರೆ ತುಂಬ ಜನ ಸಿಗ್ತಾರೆ ನಿಮಗೆ, ನಾವು ಅದನ್ನು ಮಾಡ್ತೀವಿ, ನಿಮ್ಮ ಲೈಫ್ ಚೇಂಜ್ ಮಾಡ್ತೀವಿ ಅಂತ. ಬಟ್ ವಾಸ್ ಈ ಮೇಕ್ ಇಟ್? ಅವ್ರ ಲೈಫ್ ಚೇಂಜ್ ಮಾಡ್ಕೊಂಡಿಯಾರ, ಅವ್ರವ್ರು ದುಡ್ದಿಯಾರ, ಪರ್ ಮಂತ್ P&L ತೋರಿಸೋದ್ರಿಂದ ಏನು ಕಳ್ಕೊಳ್ತಾರೆ? ಏನೂ ಕಳ್ಕೊಳ್ಳಲ್ಲ. ಪರ್ ಡೇ ನಿಮ್ಗೆ ಪ್ರಾಫಿಟ್ ಆರ್ ಲಾಸ್ ತೋರಿಸೋದ್ರಿಂದ ಏನಾದ್ರು ಕಳ್ಕೊಳ್ತಾರೆ? ಏನೂ ಕಳ್ಕೊಳ್ಳಲ್ಲ. ಬಿಕಾಸ್ ಅವ್ರು ಏನಕ್ಕೆ ತೋರಿಸಲ್ಲ? ಬಿಕಾಸ್ ದೇ ಆರ್ ನಾಟ್ ಮೇಕಿಂಗ್ ಮನಿ ಯಾರ್. ಸುಮ್ಮನೆ ಒಂದು ಲಾಟ್ ಹಾಕ್ಕೊಂಡು, ಈಗ ಇನ್ನೂ ಕೆಲವರು ಏನಂದರೆ ಲೈಕ್ ಓನ್ಲಿ ನಾನು ಬೈ ಇಲ್ಲಿ ಮಾಡಿದೆ, ನಾನು ಇಲ್ಲಿ ತನಕ ಹೋಯ್ತು ಅಂತ ಗ್ರಾಫ್ ತೋರಿಸ್ತಾರೆ. ಲೈಕ್ ಇದ್ರದ್ದು ಸ್ಕೇಲ್ ಗ್ರಾಫ್ ಬರುತ್ತಲ್ಲ, ಆ ಗ್ರಾಫ್ ಕೂಡ ನಾನು ಯೂಸ್ ಮಾಡಲ್ಲ. ಸೊ ಹಾಗಾಗಿ ಐ ಡೋಂಟ್ ಮೈಂಡ್ ಇಟ್. ಅದನ್ನು ನಿಮಗೆ ತೋರಿಸ್ಬೇಕು ಅನ್ನೋದೇನಿಲ್ಲ. ನಾನು ನೋಡಿ ಇಲ್ಲಿಂದ ಬೈ ಮಾಡಿದ್ದು ಇಲ್ಲಿ ತನಕ ಹೋಗಿದೆ, ಸೊ ಐ ಕ್ಯಾಪ್ಚರ್ಡ್ 20 ಪಾಯಿಂಟ್ಸ್, 50 ಪಾಯಿಂಟ್ಸ್, 60 ಪಾಯಿಂಟ್ಸ್ ಅಂತ. ಸೀರಿಯಸ್ಲಿ ಕ್ರೇಜಿ ಏನಂದರೆ, ಆಯ್ತಪ್ಪ, ನೀನು 20-50 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದೆ, ವಾಸ್ ಇಟ್ ಡನ್ ಇಟ್ ಆನ್ 1 ಲಾಟ್, 2 ಲಾಟ್ಸ್, 10 ಲಾಟ್ಸ್, 15 ಲಾಟ್ಸ್? ಅದು ಇಂಪಾರ್ಟೆಂಟು ಕೂಡ ಆಗುತ್ತಲ್ಲ. ಸೊ ನಿಮಗೆ ನಿಮ್ಮ ಟ್ರೇಡಿಂಗ್ ಫೀಸ್ಗಳನ್ನ 10,000, 15,000 ಕೇಳೋರು, 20,000 ಕೇಳೋರು, ಸೊ ಆಬ್ವಿಯಸ್ಲಿ ಅವ್ರದ್ದು ಕ್ವಾಂಟಿಟಿ ಕೂಡ ಅಷ್ಟೇ ಇರಬೇಕಲ್ವ. ಎಸ್ಪೆಷಲಿ ನಾನು ಹೇಳ್ತಿರೋದು ನಾರ್ತ್ ಇಂಡಿಯಾದವ್ರ ಬಗ್ಗೆ. ನನಗೆ ಸೌತ್ ಅವ್ರಿಗೆ ಗೊತ್ತಿಲ್ಲ. ನಾನು ಯಾಕೆಂದರೆ ನಾನು ಕಲಿಬೇಕಾದ್ರು ಮೋಸ್ಟ್ ಫಾಲೋಡ್ ಬೈ ಲೈಕ್ ನಾರ್ತ್ ಇಂಡಿಯನ್ಸ್ ಆ್ಯಂಡ್ ಫಾರೆಕ್ಸ್ ಟ್ರೇಡರ್ಸ್, ಇಂಟರ್ನ್ಯಾಷನಲ್ ಫಾರೆಕ್ಸ್ ಟ್ರೇಡರ್ಸು. ಸೊ ಹಾಗಾಗಿ ನನಗೆ ಸೌತ್ ಅವ್ರು ಇವತ್ತಿಗೂ ಗೊತ್ತಿಲ್ಲ. ಕರ್ನಾಟಕದಲ್ಲಿ ನನಗೆ ವೆರಿ ರೇರ್ ಲೈಕ್ ಸ್ಟೂಡೆಂಟ್ಸ್ ಟ್ರೇಡರ್ಸ್ಗಳು ಜಾಸ್ತಿ ಗೊತ್ತಿರೋರು ಬಿಟ್ಟರೆ, ಈ ಥರ ಕ್ಲಾಸ್ ಕಂಡಕ್ಟ್ ಮಾಡೋರು ಯಾರೂ ನನಗೆ ಜಾಸ್ತಿ ಪರಿಚಯ ಇಲ್ಲ. ಏನಕ್ಕೆ ಅಂದರೆ ಐ ಆಮ್ ಅ ಇಂಡಿವಿಜುವಲ್ ಟ್ರೇಡರ್, ಐ ಆಮ್ ನಾಟ್ ರನ್ನಿಂಗ್ ಎನಿ ಇನ್ಸ್ಟಿಟ್ಯೂಟ್ಸ್ ಆರ್ ಎನಿ ಅದರ್ ಥಿಂಗ್ಸ್. ಹಾಗಾಗಿ ನನಗೆ ಅಂಥವ್ರ ಪರಿಚಯ ಇಲ್ಲ. ಸೊ ನಾನು ನಿಮಗೆ ಹೇಳೋದಿಷ್ಟೇ, ಸೊ ಆಲ್ವೇಸ್ ಲೈಕ್ ಲರ್ನ್ ಫ್ರಮ್ ಹೂ ನೋಸ್ ಟ್ರೇಡಿಂಗ್. ಅವ್ರು ಅದರಲ್ಲಿ ಪ್ರಾಫಿಟ್ ಮಾಡ್ತಿದ್ದಾರೆ ಅಂದರೆ ಅವ್ರವ್ರ ಲಾಸಸ್ ಥಿಂಗ್ಸ್ಗಳನ್ನ ಚೆನ್ನಾಗಿ ಕಲ್ತಿರ್ತಾರೆ ಅಂತ ಅಷ್ಟೇ. ಸೊ ಹಾಗಾಗಿನೇ ಆ ಥರದವ್ರು ಯಾರು ಇದ್ದರೆ ಅವ್ರ ಹತ್ರ ನೀವು ಕಲೀರಿ, ಓಕೆನಾ? ಐ ಆಮ್ ಹ್ಯಾಪಿ ವಿತ್ ಇಟ್. ಸೊ ಆ ಥರದವ್ರು ಯಾರು ಗೊತ್ತಿದ್ರೆ ಡೆಫಿನೆಟಾಗಿ ನನಗೂ ಮೆಸೇಜ್ ಮಾಡಿ, ನಾನು ಕೂಡ ಅವ್ರ ಹತ್ರ ಕಲೀಲಿಕ್ಕೆ ಏನಾದ್ರು ಸಿಗುತ್ತಾ ನೋಡ್ತೀನಿ. ಇಲ್ಲಾಂದ್ರೆ ಅವ್ರ ಜೊತೆ ಅಟ್ಲೀಸ್ಟ್ ಡಿಸ್ಕಸ್ ಮಾಡಿದಾಗ ನಮಗೂ ಕೂಡ ಅರ್ಥ ಆಗುತ್ತೆ, ಓಕೆನಾ? ದೀಸ್ ಆರ್ ದ ಥಿಂಗ್ಸ್. ಚಲೋ, ಇವತ್ತಿನ ಮಾರ್ಕೆಟು ಟ್ರಿಕ್ಕಿ ಮಾರ್ಕೆಟು. ಏನು ಟ್ರಿಕ್ಕಿ ಎಲ್ಲದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ. ಲೆಟ್ಸ್ ಸೀ ಇಟ್ ಮೈ ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್ಸ್. ಆ್ಯಕ್ಚುಲಿ ಫ್ರೈಡೇ ಎಕ್ಸ್ಟ್ರಾ ರಿಸ್ಕ್ ನಾನು ತೊಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಈ ಮಂತ್ ಈ ವೀಕ್ ಒಳ್ಳೆ ಅಮೌಂಟ್ ಮಾಡಿದ್ದೀನಿ, ಹ್ಯಾಪಿ. ಸೊ ಅದಕ್ಕಿಂತ ಎಕ್ಸ್ಟ್ರಾ ರಿಸ್ಕು ಕೂಡ ತೊಗೊಳ್ಳಲ್ಲ. ಆ್ಯಂಡ್ ಇವತ್ತು ಏನಕ್ಕೆ ಟ್ರಿಕ್ಕಿ ಅಂತಲೂ ಹೇಳ್ತೇನೆ ನೋಡಿ. ಪ್ರೀಮಿಯಮ್ಸ್ ವಾಲಟೈಲ್ ಆಗ್ತಿದೆ, ಅಷ್ಟೇ ಫಾಸ್ಟಾಗಿ ಅಪ್ ಡೌನ್ ಕೂಡ ಆಗ್ತಿದ್ದಾವೆ. ಲೆಟ್ಸ್ ಕ್ಲೋಸ್ ಇಟ್ ಅಪ್ ಬಿಕಾಸ್ ಸಿಂಗಲ್ ಟ್ರೇಡು ಕ್ಲೋಸಿಂಗ್ ಥಿಂಗ್ಸ್. ಲೈಕ್ ನಾನು ಏನಕ್ಕೆ ಇದನ್ನು ನಿಮಗೆ ಇಂಪಾರ್ಟೆಂಟಾಗಿ ಹೇಳ್ತೀನಿ ಇವತ್ತಿಂದು ಅಂದರೆ, ಇವತ್ತಿನ ಮಾರ್ಕೆಟ್ ಬಂದು ಕಂಪ್ಲೀಟ್ಲಿ ಬಿಟ್ ನ್ಯೂಸ್ ಇದೆ. ಏನು? ಇಂಡಿಯಾದಲ್ಲಿ ಆಲ್ರೆಡಿ ಪೆಟ್ರೋಲ್ ಡೀಸೆಲ್ ₹3 ರೈಸ್ ಮಾಡಿದ್ದಾರೆ. ಸೊ ರೈಸ್ ಮಾಡಿರೋದ್ರಿಂದ ಏನಾಗುತ್ತೆ, ಕೆಲವೊಂದು ಸ್ಟಾಕ್ಸ್ಗಳ ಮೇಲೆ ಅದು ಬೆನಿಫಿಟ್ ಆಗುತ್ತೆ. ಲೈಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ ರಿಲೇಟೆಡು, ONGC, ಗೇಲು, ಮತ್ತು ಸಮ್ ಅದರ್ ಗೌರ್ಮೆಂಟ್ ಸೆಕ್ಟರ್ಸ್ ಇರ್ಬೋದು, ಸಮ್ ಪೇಂಟಿಂಗ್ ಇದಿರ್ಬೋದು. ಅದು ಇದು ಏನಕ್ಕೆ? ಬಿಕಾಸ್ ಅವ್ರುಗಳಿಗೆ ಇಂಪೋರ್ಟ್ ಆಗ್ತಿರೋ ಪ್ರೈಸು ಇಲ್ಲಿ ಅವರು ಲೈಕ್ ವಾಟ್ ಎವರ್ ಫಿಲ್ಟ್ರೇಷನ್ ಮಾಡಿ ಇಂಡಿಯಾದಲ್ಲಿ ಕೊಡ್ತಿರೋದಕ್ಕೂ ಮ್ಯಾಚ್ ಆಗ್ತಿಲ್ಲ. ಆಬ್ವಿಯಸ್ಲಿ ಇಂಡಿಯನ್ ಗೌರ್ಮೆಂಟ್ ಮೇಲೆ ಪ್ರೆಷರ್ ಆಗ್ತಲೇ ಇರ್ತಾರೆ, ನಮಗೆ ಲಾಸ್ ಆಗ್ತಿದೆ, ಕಂಟ್ರೋಲ್ ಮಾಡಿ ಅಂತ. ಸೊ ಇವಾಗ ₹3 ನಮಗೆ ₹3 ರೈಸ್ ಆಗಿದೆ ಅಂದರೆ
ಟರ್ನ್ ಓವರ್ ಪ್ರಕಾರ ನೀವು ನೋಡೋದಾದರೆ ಇಟ್ ವಿಲ್ ಬಿ ಹ್ಯೂಜ್ ಅಮೌಂಟ್ ಲೈಕ್ ಆ ಸೆಕ್ಟರ್ಗಳಿಗೆ ಹೋಗುತ್ತೆ. ಸೇಮ್ ವೇ ಯಾವಾಗಲೂ ಅಷ್ಟೇ ಕ್ರೂಡ್ ಆಯಿಲ್ ಪ್ರೈಸು, ಪೆಟ್ರೋಲ್ ಡೀಸೆಲ್ ಪ್ರೈಸ್ ರೈಸ್ ಆದಾಗ ಆಲ್ವೇಸ್ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬೀಳುತ್ತೆ. ನೀವು ಬೇಕಾದ್ರೆ ಬ್ಯಾಂಕಿಂಗ್ ಸ್ಟಾಕ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಅದನ್ನೇ ಈಗ ಯಾಕೆ ಇದಕ್ಕೂ ಆಯಿಲ್ ವರ್ಸಸ್ ಬ್ಯಾಂಕಿಂಗ್ ಸ್ಟಾಕ್ಸ್ ಇರುತ್ತೆ ಅನ್ನೋದನ್ನು ಗೂಗಲ್ ಮಾಡಿ, ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಅದೇನಕ್ಕೆ ಅಂತ. ಬಿಕಾಸ್ ಅದನ್ನೆಲ್ಲ ನಾನಿಲ್ಲಿ ಹೇಳೋದಿಲ್ಲ, ಅದನ್ನ ಹೇಳೋದ್ರಿಂದ ಯೂಸ್ ಆಗೋದಿಲ್ಲ ನಿಮಗೆ. ಸೊ ಹಾಗಾಗಿ ಎರಡೂ ಥಿಂಗ್ಸ್ಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಆಲ್ವೇಸ್ ಯು ವಿಲ್ ಬಿಕಮ್ ಪ್ರಾಫಿಟಬಲ್ ಟ್ರೇಡರ್. ಸೊ ಹಾಗಾಗಿ ಇವತ್ತು ನ್ಯೂಸ್ ಇರೋದ್ರಿಂದ ನಾನು ಹೆಚ್ಚಿಗೆ ರಿಸ್ಕ್ ತೊಗೊಂಡು ಟ್ರೇಡ್ ಮಾಡ್ತಿಲ್ಲ. ಜಸ್ಟ್ ಓಕೆ ಲೈಕ್ ವಾಟ್ ಎವರ್ ನನಗೇನು ಬೇಕೋ ಅದು ಸಿಕ್ಕಿದೆ, ಐ ಆಮ್ ಹ್ಯಾಪಿ. ಸೊ ಏನಕ್ಕೆ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಇದಾಗ್ತಿದೆ ಅನ್ನೋದು ಕೂಡ ಹೇಳ್ತೀನಿ ನೋಡಿ. ನಿಫ್ಟಿ ಏನು ಮಾಡ್ತಿದೆ, 3 ಕ್ಯಾಂಡಲ್ ಅಪ್ ಹೋದರೆ ಮತ್ತೆ 1 ಕ್ಯಾಂಡಲ್ ಡೌನ್, ಮತ್ತು 3 1 ಬಿಕಾಸ್ ಇಟ್ ಈಸ್ ಲೈಕ್ ಎ ಜಿಗ್ಜಾಗ್ ಮಾಡ್ತಿದೆ. ಆ್ಯಂಡ್ ನೆನ್ನೆ ಈ ಮೂನು ಅಷ್ಟೇ ಐ ಗೆಸ್ ದೊಡ್ಡವ್ರಿಗೆ ಗೊತ್ತಿತ್ತು ಅನಿಸುತ್ತೆ. ಏನಂದರೆ ನಿಮಗೆ ಒಂದು ಇರಾನು ಲೈಕ್ US ವಾರ್ ಕಾನ್ಫ್ಲಿಕ್ಟ್ ಏನಿದೆ ಅದು ಮೇ ಬಿ ನೆನ್ನೆ ಟ್ರಂಪು ಚೈನಾದಲ್ಲಿ ಏನೋ ಸ್ಟೇಟ್ಮೆಂಟ್ ಕೊಟ್ಟಿರ್ಲಬೋದು. ಚೈನಾ ಸ್ಟೇಟ್ಮೆಂಟ್ ಕೊಟ್ಟಿರೋದಕ್ಕೆ ಪಾಸಿಟಿವ್ ಬೂಸ್ಟ್ ಆಗಿರ್ಲಬೋದು, ಐ ಡೋಂಟ್ ನೋ, ಅದು ಗೊತ್ತಿಲ್ಲ. ಸೊ ಪೆಟ್ರೋಲ್ ಡೀಸೆಲ್ ಥಿಂಗ್ಸ್ ಇರೋದ್ರಿಂದ ಒಂದು ಲೈಕ್ ಏನಾಗಿದೆ, ನಿನ್ನೆ ಪಾಸಿಟಿವ್ ಮೂವ್ ಆಗಿರೋದ್ರಿಂದ ಇವತ್ತು ಆ ಸೆಂಟಿಮೆಂಟ್ನ ಮಾರ್ಕೆಟ್ ಕಂಟಿನ್ಯೂ ಮಾಡ್ಲಿಕ್ಕೆ ನೋಡ್ತಾ ಇದೆ. ಬಟ್ ಅದು ಕಂಟಿನ್ಯೂ ಮಾಡಬೇಕು ಅಂದರೆ ಬ್ಯಾಂಕಿಂಗ್ ಸ್ಟಾಕ್ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಬ್ಯಾಂಕಿಂಗ್ ಸ್ಟಾಕ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಂಕಿಂಗ್ ಸ್ಟಾಕ್ಸ್ ಏನು ಮಾಡ್ತಿದ್ದಾವೆ, ಸೊ ಬ್ಯಾಂಕಿಂಗ್ ಸ್ಟಾಕ್ಸು ಬೆಳಗ್ಗೆ ನೀವು ಚೆಕ್ ಮಾಡಿದರೆ ನೀವು ಬ್ಯಾಂಕ್ ನಿಫ್ಟಿನ ಏನು ಮಾಡಿದೆ, ಬ್ಯಾಂಕ್ ನಿಫ್ಟಿ ಬಿಕಾಸ್ ಆಫ್ ದಟ್ ನ್ಯೂಸ್ ಲೈಕ್ ಪೆಟ್ರೋಲ್ ಡೀಸೆಲ್ ನ್ಯೂಸ್ 54,300 ಇಟ್ ಕಮ್ ಬ್ಯಾಕ್ ಟು 53,800, 500 ಪಾಯಿಂಟ್ ಕ್ಯಾಂಡಲ್ ಆಗಿದೆ. ಇಮ್ಯಾಜಿನ್ ಮಾಡಿ, ಫಸ್ಟ್ ಕ್ಯಾಂಡಲ್ ಇಟ್ ಸೆಲ್ಫ್ 500 ಪಾಯಿಂಟ್. ನಿಫ್ಟಿ ಆಲ್ರೆಡಿ ಡೇ ಹೈನ ಬ್ರೇಕ್ಔಟ್ ಮಾಡಿ ಅಪ್ಸೈಡ್ ಮೂವ್ ಆಗ್ತಿದೆ. ಬ್ಯಾಂಕ್ ನಿಫ್ಟಿ ಸ್ಟಿಲ್ ಇಟ್ ಈಸ್ ಆಲ್ರೆಡಿ ಹೋಲ್ಡಿಂಗ್ ದ ಲೆವೆಲ್ಸ್. ಏನಕ್ಕೆ ಲೆವೆಲ್ ಹೋಲ್ಡ್ ಮಾಡ್ತಿದೆ ಅಂದರೆ ಬಿಕಾಸ್ ಆಫ್ ದಟ್ ಪೆಟ್ರೋಲ್ ಡೀಸೆಲ್ ಥಿಂಗ್ ಬ್ಯಾಂಕಿಂಗ್ ಸ್ಟಾಕ್ಸ್ ಮೇಲೆ ಪ್ರೆಷರ್ ಇದೆ. ಸೊ ಹಾಗಾಗಿ ಬ್ಯಾಂಕಿಂಗ್ ಸ್ಟಾಕ್ಸ್ ಹೆಚ್ಚಿಗೆ ಫಾಸ್ಟ್ ಮೂವ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಇಟ್ ಈಸ್ ಹೋಲ್ಡಿಂಗ್ ದ ಬಿಟ್, ಅದನ್ನು ಹೋಲ್ಡ್ ಮಾಡಿ ನಿಲ್ತಾ ಇದೆ. ಬಟ್ ನಿಫ್ಟಿಲಿ ಹಂಗಿಲ್ಲ. ನಿಫ್ಟಿಯಲ್ಲಿ ಏನಾಗುತ್ತೆ, ನಿಫ್ಟಿ ಸ್ಟಾಕ್ಸ್ಗಳಲ್ಲಿ ಲೈಕ್ ಬ್ಯಾಂಕಿಂಗ್ ಸೆಕ್ಟರ್ ಒಂದು 35% ಇದ್ದರೆ ಅದವ್ರ ಸ್ಟಾಕ್ಸ್ ಇರುತ್ತೆ. ಕೆಲವೊಂದು ಲೈಕ್ ಆಯಿಲ್ ರಿಲೇಟೆಡ್ ಸ್ಟಾಕ್ಸ್ ಏನಿದೆ ಪೆಟ್ರೋಲ್ ಡೀಸೆಲ್ ರಿಲೇಟೆಡ್ ಅದರಲ್ಲೂ ಪಾಸಿಟಿವ್ ಮೂವ್ ಇರುತ್ತೆ. ಹಾಗಾಗಿ ನಿಫ್ಟಿನ ಪುಷಪ್ ಮಾಡಿದೆ. ಸೊ ನಾನು ಇವತ್ತು ಎಲ್ಲಿ ಟ್ರೇಡ್ ಮಾಡಿದೆ, ಎಲ್ರಿಗೂ ಕ್ವಶನ್ಸ್ ಇರೋದು ಅದೇ ಅಲ್ಲ, ವೇರ್ ಯು ಟ್ರೇಡೆಡ್. ಸೊ ಐ ಜಸ್ಟ್ ವೆಯ್ಟ್ ಮಾಡ್ತಿದ್ದೆ ನಾನು. ಮಾರ್ಕೆಟು ಸೆಂಟಿಮೆಂಟ್ ಬುಲ್ಲಿಶ್ ಕೂಡ ಇದೆ ಡೆಫಿನೆಟಾಗಿ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಮಾರ್ಕೆಟು ಲೈಕ್ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಐ ಜಸ್ಟ್ ವೇಟೆಡ್. ಸೆಕೆಂಡ್ 5 ಮಿನಿಟ್ಸ್ ಕ್ಯಾಂಡಲ್ ನಿಯರ್ ಟು ಕ್ಲೋಸ್ ಆಗಿತ್ತು. ಸೊ ನಾನು ಮಾರ್ಕೆಟಲ್ಲಿ ಇಲ್ಲೇ ಎಂಟ್ರಿ ಆಗಿದೆ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಐ ಜಸ್ಟ್ ಎಕ್ಸಿಟೆಡ್ ಬಿಕಾಸ್ ನನಗೆ ಏನು ದಿನ ಟಾರ್ಗೆಟ್ ಬೇಕಿತ್ತು ಸಿಕ್ತದೆ, ಡನ್. ಬಿಕಾಸ್ ಮಾರ್ಕೆಟಲ್ಲಿ ನೆನ್ನೆ ಬುಲ್ಲಿಶ್ ಮೂವ್ ಆಗಿರೋದ್ರಿಂದ ಇವತ್ತು ಕೂಡ ಬುಲ್ಲಿಶ್ ಸೆಂಟಿಮೆಂಟ್ ಇದೆ ಮಾರ್ಕೆಟಲ್ಲಿ ಅಂತ. ಸ್ಟೂಡೆಂಟ್ಸ್ಗಳಿಗೆ ಲೈಕ್ ಬೆಳಗ್ಗೆ ಫಸ್ಟ್ ಕ್ಯಾಂಡಲ್ಲೇ ಡೈರೆಕ್ಟ್ 23 ಹೋಯಿತು. ಫ್ಲಾಟಿಶ್ ಓಪನ್ ಆದಾಗ ನಾನು ಆ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೇನೆ ಅಂದರೆ ನೆನ್ನೆ ಅವ್ರಿಗೆ ಗೊತ್ತಿದೆ. ಸೊ ಬೇಸ್ಡ್ ಆನ್ ಫ್ಲಾಟಿಶ್ ಡೆಫಿನೆಟ್ಲಿ ದೇ ಆರ್ ಆಲ್ಸೋ ಮೇಡ್ ಇಟ್ ಪ್ರಾಫಿಟ್, ಇಲ್ಲ ಅಂತ ಹೇಳೋದಿಲ್ಲ, ಪ್ರಾಫಿಟ್ ಮಾಡ್ಕೊಂಡಿರ್ತಾರೆ. ಲೈಕ್ ಫಾಸ್ಟ್ ಮೂವ್ಮೆಂಟ್ ಅಂತೂ ಆಗೋದಿಲ್ಲ, ಸೈಡ್ ವೇಸ್ ಇರುತ್ತೆ ಬಿಕಾಸ್ ಆಫ್ ನ್ಯೂಸ್ ಇರೋದ್ರಿಂದ ಅಪ್ ಡೌನ್ ಎರಡೂ ಇರುತ್ತೆ. ಇವತ್ತು ಫ್ರೈಡೇ ಕೂಡ ಆಗಿದೆ. ಬಿಗ್ ಪ್ಲೇಯರ್ಸ್ಗಳು ಓಕೆ ಚಲೋ ಲೆಟ್ ಸಿ ಮಂಡೇ ವಿ ವಿಲ್ ಸಿ ಅನ್ನೋ ಥರನೂ ಇರ್ತಾರೆ. ಹಾಗಾಗಿನೇ ಇವತ್ತು ಹೆಚ್ಚಿಗೆ ಮೂವ್ಮೆಂಟ್ ಕೂಡ ಆಗೋದಿಲ್ಲ. ಮಾರ್ಕೆಟ್ ಮೇ ಬಿ ಕ್ಲೋಸ್ ಇಟ್ ಫ್ರಮ್ ಹಿಯರ್, ಇಲ್ಲೇ ನಿಮಗೆ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಹೆವಿ ಇದೆ. ಓಕೆನಾ? ಹೋಪ್ ನಿಮಗೆ ಲಾಜಿಕ್ಸ್ ಆ್ಯಂಡ್ ಥಿಂಗ್ಸ್ ಎರಡೂ ಕೂಡ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ನಿಮಗೆ ಮ್ಯಾಕ್ಸಿಮಮ್ ಏನು ಗೈಡ್ ಮಾಡಬೇಕಿತ್ತು, ದೀಸ್ ಥಿಂಗ್ಸ್ ಆರ್ ಗೈಡೆಡ್. ನಿಮಗೆ ಕಲಿಬೇಕು ಅನ್ನೋರು ಡೆಫಿನೆಟಾಗಿ ಲೈಕ್ ಒಂದೊಂದು 22ನೇ ತಾರೀಕು ಬ್ಯಾಚ್ ಜಾಯ್ನ್ ಆಗಿ ಕಲೀರಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಕಂಫರ್ಟಬಲ್ ಅನಿಸಿದರೆ ದಯವಿಟ್ಟು ಲೈಕ್ಸ್ ಇನ್ಕ್ರೀಸ್ ಮಾಡಿ ಅಟ್ಲೀಸ್ಟು. ಸೊ ನಿಮಗೆ ಹೈಪ್ ಕೂಡ ಆಪ್ಷನ್ ಇರುತ್ತೆ. ಸೊ ಹೈಪ್ ಮಾಡೋಂಗಿದ್ರೆ ಹೈಪ್ ಕೂಡ ಮಾಡಿ ಚಾನಲ್ನ. ಸೊ ಐ ಆಮ್ ಹ್ಯಾಪಿ ವಿತ್ ಇಟ್. ನಿಮಗೆ ಏನಾದ್ರು ಜೆನ್ಯೂನ್ ಕಂಟೆಂಟ್ ಸಿಗ್ತಿದೆ ಯು ಕ್ಯಾನ್ ಡೂ ಇಟ್, ನೋ ಪ್ರಾಬ್ಲಮ್. ಆ್ಯಂಡ್ ಕಮೆಂಟ್ ಸೆಕ್ಷನ್ ಮೊದಲೇ ಹೇಳಿದ್ದೀನಿ ಇಟ್ಸ್ ಆಫ್ ಇದೆ. ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಮೆಸೇಜ್ ಮಾಡಿ. ಬಿಕಾಸ್ ಕಮೆಂಟ್ಸ್ಗಳನ್ನ ನಾನು ಓದಲ್ಲ, ನಿಮಗೂ ಅದು ಇಂಟ್ರೆಸ್ಟ್ ಇರೋದಿಲ್ಲ. ಸುಮ್ಮನೆ ಒಣ ಕಮೆಂಟ್ಸ್ ಮಾಡೋದ್ರಿಂದ ಯಾರಿಗೂ ಕಂಫರ್ಟಬಲ್ ಆಗೋದಿಲ್ಲ. ಇಟ್ಸ್ ಅಪ್ ಟು ಯು. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು ಆಲ್.